ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಗುರುವಾರ ನಾಳೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ. ಅಮ್ಮಂಗೆ ಇಲ್ಲದೆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಅವ್ರಿಗೆ 1% ಐಡಿಯಾ ಇಲ್ಲ ನಾನು ಬರ್ತೀನಿ ಅಂದ್ಬಿಟ್ಟು. ಬಿಕಾಸ್ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಟ್ರಾವೆಲ್ ಮಾಡೋ ಆಗಿಲ್ಲ ಅಂತ ಡಾಕ್ಟ್ರು ಹೇಳಿದ್ದಾರೆ ಅಂತ ಹೇಳಿದ್ದೀನಿ. ಆ್ಯಕ್ಚುಲಿ ನಂದು ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಸೊ ಈಗ ಹೊರಟಿದ್ದೀನಿ. ಇಲ್ಲಿಂದ ಅತ್ತೆ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಅತ್ತೆ ಮಾತಾಡಿಸ್ಕೊಂಡು ಅಲ್ಲಿಂದ ಅಮ್ಮ ಮನೆಗೆ ಹೋಗಬೇಕು. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹಂಗಾಗಿ ಇಲ್ಲೇ ಬಾಗ್ಲಲ್ಲಿ ನಿಲ್ಸವ್ರೆ. ಪ್ರೆಗ್ನೆಂಟ್ ಇರೋದ್ರಿಂದ ದೃಷ್ಟಿ ತೆಗೆದು ಒಳಗಡೆ ಕರ್ಕೊತೀನಿ, ದೃಷ್ಟಿ ಆಗಿರುತ್ತೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಕಲ್ಲೇ ಹಾಕಲ್ಲೇ ಹಾಕ. ತುಂಬ ತಿಂಗಳಾದ್ಮೇಲೆ ತೋಟದ ಕಡೆ ಬಂದಿದ್ದೀನಿ ಗೈಸ್. ಬಂದೇ ಇರಲಿಲ್ಲ. ಎಲ್ಲ ಫುಲ್ ಕ್ಲೀನಾಗಿ ನೀಟ್ ಮಾಡಿಸಿ ಇಟ್ಟಿದ್ದಾರೆ. ಎಷ್ಟಾಯ್ತು ಅದು? 1 ವರ್ಷ ಆಯ್ತು ಹಾಕಿ? ಹಾಂ, ಅದು ಚೆನ್ನಾಗಿ ಬಂದಿದೆ. ಬಟ್ ಅದರಲ್ಲೇನು ಅಷ್ಟೊಂದು ಕಾಯಿ ಬಿಟ್ಟಿಲ್ಲ. ಬಟ್ ಇದು ಚಿಕ್ಕದಾಗಿದ್ರೂ ಕಾಯಿ ಬಿಟ್ಟೈತಲ್ವಾ? ಕೀಳ್ಬೋದಾ? ಇಲ್ಲ ಅಲ್ಲ, ಇನ್ನೂ ಸ್ವಲ್ಪ ದಿನ ಬೇಕು. ತಂದಿದ್ದೀನಿ, ಇದರಲ್ಲಿ ಆಲ್ರೆಡಿ ಕಾಯಿ ಬಿಟ್ಟಿದೆ. ಅದರಲ್ಲಿ ಒಂದ್ಸಲಿ ಕಿತ್ಕೊಂಡು ತಿಂದಿದ್ದವಲ್ಲ, ಅಲ್ಲಿ ಹಾಕಿರೋದು. ಹಾಂ, ಓ ಆ ಕಡೆ ಅದು ಕೀಳು ದಪ್ಪ ಆಗೈತಲ್ಲ. ಇನ್ನೂ ದಪ್ಪ ಆಗುತ್ತೆ ಅನ್ಸುತ್ತೆ ಇದು. ಇದೊಂದೇ ಒಳ್ಳೆ ಕೆಲಸ ಮಾಡಿರೋದು, 4 ಗಿಡ ಹಾಕಿ. ಹಾಂ, ಇಲ್ಲಿ ಕಾಲಿದೆಯಲ್ಲ, ಇಲ್ಲಿ ಹಾಕ್ಕೋಬೇಕು ನೋಡಿ ಗೈಸ್. ಇದು ಇನ್ನೂ ದಪ್ಪ ಆಗುತ್ತೆ. ಬಟ್ ಈಗಲೇ ಎಷ್ಟು ದಪ್ಪ ಇದೆ ನೋಡಿ. ಅತ್ತೆ ಮನೆಯೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಈಗ ಅಮ್ಮ ಮನೆಗೆ ಹೊರಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗ್ಬೇಕಿತ್ತು. ಹಾಗಾಗಿ ಅತ್ತೆ ಮಾತಾಡಿಸ್ಕೊಂಡು ರಿಟರ್ನು ಅಮ್ಮ ಮನೆಗೆ ಬಿಟ್ಬಿಟ್ಟು ಹೊರಡ್ತೀನಿ ಅಂದ್ಬಿಟ್ಟು ಅವ್ರನ್ನ ಅಮ್ಮ ಮನೆಗೆ ಬಿಡೋಕ್ಕೆ ಬರ್ತಿದ್ದಾರೆ. ಯಾರಿದ್ದೀರಾ ಮನೇಲಿ? ಪರ್ಕೆ ಹಿಡ್ಕೊಂಡು ನಿಂತಿದ್ದೀರಾ ಮನೇಲಿ? ಬಾವಲ್ಲಿ ಮುಂದಕ್ಕೆ. ನೀವು ಯಾವಾಗ ಹಂಗೆ ಇರೋದಲ್ವಾ? ಏನು ಅನ್ನಿಸ್ತು ಮಮ್ಮಿ ನಾನು ಬಂದಿದ್ದಕ್ಕೆ? ಆಶ್ಚರ್ಯ ಆಯಿತು, ಹಾಂ, ಶಾಕ್ ಆಯಿತು, ಎರಡೂ ಒಂದೇ. ಖುಷಿ ಆಯಿತು. ಹಾಂ, ತಿಂಡಿ ಮಾಡಿಲ್ಲಲ್ಲ ಅಂತ ಬೇಜಾರಾಯಿತು. ಜಾಸ್ತಿ ಬೇಜಾರು ಅದೇ ಆಗಿದ್ದು. ಇಲ್ಲೆಲ್ಲ ದೇವ್ರ ಮನೆ ರೆಡಿ ಮಾಡ್ತಿದ್ದಾರೆ ನಮ್ಮಿಗೆ ಯಾವ್ದು ಖುಷಿ ಆಯ್ತಲ್ವ ಗೊತ್ತಿಲ್ಲ. ಲಕ್ಷ್ಮಿಗೆ ಹೆಂಗೋ ಸೀರೆ ಉಡ್ಸೋದು ತಪ್ಪು ಅಂತ ಖುಷಿ ಆಯಿತು. ಧೈರ್ಯ ಬಂತು, ಸ್ವಲ್ಪ ಮಟ್ಟಿಗೆ ಧೈರ್ಯ ಬಂತು. ಇಲ್ಲದೆ ಹೋದ್ರೆ ಆತಂಕ, ಬರೀ ಆತಂಕ ಎದುರ್ಕೊಂಡು ಈಗ ಧೈರ್ಯ. ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ. ಲಕ್ಷ್ಮಿ ಇದು ಸ್ವಲ್ಪ ನೀವೇ ಮಾಡ್ತಿದ್ರಲ್ಲ, ಬಂದಿಲ್ಲ ಅಂದರೆ ನಾನೇ ಮಾಡ್ತಿದ್ದೆ. ಅದಕ್ಕೆ ಸ್ವಲ್ಪ ಧೈರ್ಯ ಕಮ್ಮಿ ಇರ್ತಿತ್ತು. ಭಯದಲ್ಲಿ ಎದ್ಕೊಂಡು ಮಾಡ್ತಾ ಇದ್ದೆ ಅಷ್ಟೇ. ಒಟ್ಟಿನಲ್ಲಿ ಮಾಡ್ತಿದ್ದೆ. ಫೋಟೋಸ್ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದಾರೆ.
ನಾನು ಲಕ್ಷ್ಮಿ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಲಕ್ಷ್ಮಿ ಮುಖವಾಡನ ರೆಡಿ ಮಾಡ್ಕೊತಿದ್ದೀನಿ. ಫಸ್ಟು ಅರಿಶಿನ ನೀರಲ್ಲಿ ತೊಳೆದ್ಬಿಟ್ಟು ಹಾಗೆ ಹಾಲಲ್ಲಿ ತೊಳೆದ್ಬಿಟ್ಟು ಕ್ಲೀನಾಗಿ ನೀಟಾಗಿ ಒಂದು ಟಿಶ್ಯೂ ಪೇಪರು ಅಥವಾ ಕಾಟನಲ್ಲಿ ಒರೆಸ್ಕೊಂಡ್ಬಿಟ್ಟು ಏನಾದ್ರದ್ದು ಜ್ಯುವೆಲ್ರಿ ಇದೆ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ದೂರದಿಂದ ನೋಡೋಕೆ ಹೈಲೈಟ್ ಅನಿಸುತ್ತೆ ಅಂದ್ಬಿಟ್ಟು. ಅದಾದಮೇಲೆ ನೆಕ್ಸ್ಟು ಏನು ಲಕ್ಷ್ಮಿಗೆ ಇಡೋಕ್ಕೆ ಕಾಯಬೇಕು ಅದಕ್ಕೆಲ್ಲ ಅರಿಶಿನ ಹಚ್ಕೊಂಡು ಕುಂಕುಮ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಈ ವರ್ಷ ದೇವ್ರ ಮೇಲೆ ಕುಂಡ್ರಿಸೋಣ ಅಂದ್ಬಿಟ್ಟು ದೇವ್ರ ಮೇಲೆ ಕುಂಡ್ರಿಸ್ತಾ ಇದ್ದೀನಿ. ಆಚೆ ಎಲ್ಲ ಕುಂಡ್ರಿಸೋಕೆ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ, ದೇವ್ರ ಮೇಲೆ ಸ್ವಲ್ಪ ಸಿಂಪಲಾಗಿ ಕುಂಡ್ರಿಸೋಣ ಅಂದ್ಬಿಟ್ಟು ಮೊದಲಿಗೆ ಬಾಳೆ ಎಲೆ ಮೇಲೆ ಅಕ್ಕಿ ಹಾಕ್ಕೊಂಡು ನಾರ್ಮಲ್ ಪ್ರೊಸೀಜರ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾನೇನು ವರ್ಷ ಮಾಡ್ತಿದ್ನೋ ಅದೇ ಪ್ರೊಸೀಜರ್ ಕುಂಡ್ರಿಸ್ತಾ ಇದ್ದೀನಿ. ಲಕ್ಷ್ಮಿಗೆ ತುಂಬ ಈಸಿಯಾಗಿ ಸೀರೆ ಉಡಿಸ್ಬಿಟ್ಟೆ. ಈ ಸಲ ಪ್ರತಿ ವರ್ಷ ತುಂಬ ಕಷ್ಟ ಅನಿಸೋದು, ಬಟ್ ಈ ವರ್ಷ ಸ್ವಲ್ಪ ಅಮ್ಮ ಕೂಡ ಹೆಲ್ಪ್ ಮಾಡಿದ್ರು, ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸೀರೆ ಉಡಿಸಿ ಏನೇನು ಜ್ಯುವೆಲ್ರಿ ಇದೆಯೋ ಅದೆಲ್ಲ ಜ್ಯುವೆಲ್ರಿ ಹಾಕಿ ರೆಡಿ ಮಾಡಿಕೊಂಡೆ. ಇದು ನೆಕ್ಸ್ಟ್ ಡೇ ಬೆಳಗಿನ ಜಾವ. ಅಮ್ಮ ಬೆಳಗ್ಗೆನೇ ಬೇಗ ಎದ್ದು ಒಂದು 5:30ಗೆಲ್ಲ ಪೂಜೆ ಮುಗಿಸ್ಬಿಟ್ರು. ನೋಡಿ ನಮ್ಮನೆ ಲಕ್ಷ್ಮಿ ಹೇಗೆ ಕಾಣ್ತಿದ್ದಾಳೆ ಅಂದ್ಬಿಟ್ಟು. ಇದೇ ಫಸ್ಟ್ ಟೈಮ್ ನಾವು ದೇವ್ರ ಮೇಲೆ ಕುಂಡಿಸಿರೋದು, ಯಾವಾಗೂ ಈಚೆ ಕುಂಡಿಸ್ತಿದ್ದೋ, ಈ ಟೈಮ್ ಕಷ್ಟ ಆಗುತ್ತೆ ಅಂದ್ಬಿಟ್ಟು ದೇವ್ರ ಮೇಲೆ ಕುಂಡಿಸಿದ್ವಿ. ಬಟ್ ದೇವ್ರ ಮೇಲೆ ಕುಂಡಿಸಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಹಾಗೆ ನಂಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಅಮ್ಮ ಪ್ರತಿ ವರ್ಷ ದೇವ್ರ ಮೇಲೆ ಕುಂಡ್ರಿಸೋಣ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆಚೆಗಿನ್ನ ಒಳಗಡೆನೇ ಚೆನ್ನಾಗಿದೆ ಅಂತಿದ್ರು. ಸೊ ನೋಡ್ಬೋದು ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಹಾಗೆ ನಮ್ಮ ಅಣ್ಣ ಕೂಡ ಬಂದಿದ್ದ ನೈಟು ಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು. ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೇ ನಾನು ಅವನಿಗೆ ರಾಖಿ ಕಟ್ತೀನಿ. ಈ ವರ್ಷ ನೆಕ್ಸ್ಟ್ ಡೇ ಬಂದಿತ್ತು ರಾಖಿ ಹಬ್ಬ, ಬಟ್ ಮತ್ತೆ ಅವ್ನು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಅವತ್ತೇ ರಾಖಿ ಕಟ್ತೀನಿ ಅಂದ್ಬಿಟ್ಟು ನಾನು ರಾಖಿ ತಂದಿದ್ದೆ. ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ಇಯರು ಅವ್ನು ಮನೆ ಬರ್ತಾನೆ ನಮ್ಮ ಮನೆಗೆ, ಹಬ್ಬಕ್ಕೆ ಮಿಸ್ ಮಾಡಿಲ್ಲ ಅಂದ್ರೆ ರಕ್ಷಾಬಂಧನ್ಗಂತೂ ಮಿಸ್ ಮಾಡಲ್ಲ. ಸೊ ಒಂದೇ ದಿನದಲ್ಲೇ 2 ಮುಗಿಸ್ಕೊಂಬಿಡ್ತೀವಿ, ಅವನು ಬ್ಯುಸಿ ಇರ್ತಾನೆ ಅಂದ್ಬಿಟ್ಟು. ನಾನು ತುಮಕೂರಿಗೆ ಬರ್ತೀನಿ ಅನ್ನೋದು ಅವನಿಗೆ 1% ಐಡಿಯಾ ಇರಲಿಲ್ಲ. ಹಾಗಾಗಿ ಅವನು ಒಂದೇ ಸಲ ಗೌರಿ ಹಬ್ಬಕ್ಕೆ ಬಂದು ಬಾಗಿನ ಕೊಟ್ಟು ರಾಖಿ ಕಟ್ಟಿಸ್ಕೊಂಡು ಹೋಗಬೇಕು ಅಂತ ಅವನದು ಪ್ಲ್ಯಾನ್ ಇದ್ದಿದ್ದು. ನಾನು ತುಮಕೂರಿಗೆ ಬಂದಿದ್ದರಿಂದ ಅವನು ಒಂದೇ ಸಲ ಗೌರಿ ಹಬ್ಬಕ್ಕೂ ರಕ್ಷಾಬಂಧನ್ಗೂ ಸೇರಿ ನನಗೆ ಸೀರೆ ಹಾಗೆ ಬಳೆ ಕೊಟ್ಟ. ಪ್ರತಿ ವರ್ಷವೂ ಮಿಸ್ ಮಾಡಿದಾಗ ನನಗೊಂದು ಬಾಗಿನ ಕೊಟ್ಟೇ ಕೊಡ್ತಾನೆ. ಈ ವರ್ಷ ಸ್ವಲ್ಪ ಬೇಗನೆ ಕೊಟ್ಟ. ನನಗೆ 1% ಐಡಿಯಾ ಇರಲಿಲ್ಲ ಅವನು ಈಗಲೇ ಸೀರೆ ಕೊಡ್ತಾನೆ ಅಂದ್ಬಿಟ್ಟು. ಐ ಹೋಪ್ ಎಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.